ದಿನಾಂಕ 18/4/25ರಂದು ಉಲಾಮಗಳ ನೇತೃತ್ವದಲ್ಲಿ ನಮ್ಮ ಅಡ್ಯಾರ್ ಶಾ ಗಾರ್ಡನಿನಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ವಿರುದ್ಧ ಏನೊಂದು ಬೃಹತ್ ಮಟ್ಟದ ಪ್ರತಿಭಟನೆ ಇದೆ. ಅದೇ ರೀತಿ 29/4/25ರಂದು ಅವಿಭಜಿತ ಜಿಲ್ಲೆಯ ಸೆಂಟ್ರಲ್ ಕಮಿಟಿ ವತಿಯಿಂದ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎರಡೂ ಪ್ರತಿಭಟನೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟದಿಂದ ಸಂಪೂರ್ಣ ಬೆಂಬಲದೊಂದಿಗೆ ತಮ್ಮ ವಾಹಿನಿಯ ಮೂಲಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಅವರವರ ವಾರ್ಡಿನಲ್ಲಿ ಇದಕ್ಕೆ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಇಟ್ಟುಕೊಂಡು ಈ ಹೋರಾಟದ ಒಂದು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ಹಾಗೆ ಮಾಡಬೇಕು. ಇಲ್ಲ, ಇದರಲ್ಲಿ ನೋಡಿ ಸ್ಪಷ್ಟ, ಇದರಲ್ಲಿ ಕೆಲವರು ಇದನ್ನು ಕೂಡ ಎರಡೆರಡು ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ಪ್ರತಿಭಟನೆ ಒಂದು ಗ್ರೂಪ್ ಇದ್ದು, ಇನ್ನೊಂದು ಪ್ರತಿಭಟನೆ ಇನ್ನೊಂದು ಗ್ರೂಪ್ ಇದು ಅನ್ನುವಂಥ ಹೇಳಿಕೆಯನ್ನು ಈಗಲೇ ಬಿಂಬಿಸ್ತಾ ಇದ್ದಾರೆ. ಇದು ಶುದ್ಧ ಸುಳ್ಳು. ಪ್ರತಿಭಟನೆ ಇದು ಎರಡು ಪ್ರತಿಭಟನೆ ಮಾತ್ರ ಇಲ್ಲಿ ಮುಗಿಯುವುದಿಲ್ಲ. ನಮಗೆ ಎಲ್ಲಿವರೆಗೆ ಜಯ ಸಿಗ್ತದೋ ಅಲ್ಲಿವರೆಗೆ ನಿರಂತರ ಪ್ರತಿಭಟನೆ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿಯೂ ಕೂಡ ನಾವು ಪ್ರತಿಭಟನೆ ಮಾಡಿಕೊಂಡು ಮತ್ತು ಗ್ರಾಮ ಲೆವೆಲಲ್ಲಿಯೂ ಕೂಡ ಪ್ರತಿಭಟನೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಆ ಉದ್ದೇಶ ಇದು ಎಲ್ಲಿವರೆಗೆ ನಮಗೆ ಜಯ ಸಿಗ್ತದೆ ಅಲ್ಲಿವರೆಗೆ ಈ ಹೋರಾಟ ನಡೀತಲೇ ಇರ್ತದೆ. 29ರ ಪ್ರತಿಭಟನೆ ನಮ್ಮ ಡೆಲ್ಟಾ ಗ್ರೌಂಡ್ನಲ್ಲಿ ಕೂಲೂರು ಇಲ್ಲಿ ನಡೆಯಲಿಕ್ಕಿದೆ. ಇದು ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಕೂಡ ಈಗ ನಿರೀಕ್ಷೆ ಏನಂತ ಹೇಳಿದರೆ ಎರಡೂ ಕೂಡ ಭಾಳ ಸಣ್ಣ ಗ್ಯಾಪ್ನಲ್ಲಿರುವುದರಿಂದ ಜನ ಸ್ವಲ್ಪ ಡಿವೈಡ್ ಆಗ್ಬೋದು. ಯಾಕೆ ಅಂತ ಹೇಳಿದರೆ ನಮ್ಮ ಉಡುಪಿ ಕಡೆಯಿಂದ ಬರುವವರು ಸ್ವಲ್ಪ ಕಡಿಮೆ ಆಗ್ಬೋದು. ಹೊರತು ಇಲ್ಲಿಯ ಎಲ್ಲರೂ ಯಾರು 18 ತಾರೀಕಿಗೆ ಇಲ್ಲಿ ಏನು ಭಾಗವಹಿಸ್ತಾರೆ ಅವರಲ್ಲಿ ಕೂಡ ಹೆಚ್ಚಿನ ಎಲ್ಲರೂ ಕೂಡ ಈ ನಮ್ಮ ಸೆಂಟ್ರಲ್ ಕಮಿಟಿಯವರು ಹಮ್ಮಿಕೊಂಡ ಇದರಲ್ಲೂ ಕೂಡ ಭಾಗವಹಿಸ್ತಾರೆ.